ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಮೂಲಕ 2021 ಜನವರಿ 8ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬಿಡಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ 2021 ಜನವರಿ 8ಕ್ಕೆ ಸಂಬಂಧಿಸಿದಂತೆ ಪ್ರಚಲಿತ ಘಟನೆಗಳನ್ನ ನೋಡೋಣ. ಹೊಸ ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಶಾಂತನು ದಯಾಳ್. ಲೆಫ್ಟಿನೆಂಟ್ ಜನರಲ್ ಶಾಂತನು ದಯಾಳ್ ಅವರನ್ನು ಹೊಸ ಸೇನಾ ಮುಖ್ಯಸ್ಥ ಅಥವಾ ಹೊಸ ಸೇನಾ ಉಪಮುಖ್ಯಸ್ಥರಾಗಿ ಆಯ್ಕೆ ಮಾಡಲಾಗಿದೆ. ಲೆಫ್ಟಿನೆಂಟ್ ಜನರಲ್ ದಯಾಳ್ ತೇಜ್ಪುರ್ ಮೂಲದ 4ನೇ ಕಾರ್ಪ್ಸ್ನ ಕಾರ್ಪ್ಸ್ ಕಮಾಂಡರ್ ಆಗಿದ್ದಾರೆ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 2ನೇ ಆವೃತ್ತಿ ಎಲ್ಲಿ ನಡೆಯಲಿದೆ? ಉತ್ತರ ಗುಲ್ಮಾರ್ಗ್. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಖೇಲೋ ಇಂಡಿಯಾ ವಿಂಟರ್ ಅಥವಾ ಚಳಿಗಾಲದ ಕ್ರೀಡಾಕೂಟದ 2ನೇ ಆವೃತ್ತಿ ಈ ವರ್ಷ ಗುಲ್ಮಾರ್ಗ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯಲಿದೆ. ಚಳಿಗಾಲದ ಕ್ರೀಡಾ ಉತ್ಸವವು ಫೆಬ್ರವರಿ 11, 2021 ನಡೆಯಲಿದ್ದು ರೆಸಾರ್ಟ್ ಪಟ್ಟಣವಾಗಿರುವಂತಹ ಗುಲ್ಮಾರ್ಗ್ ನಲ್ಲಿ 5 ದಿನಗಳ ಕಾಲ ನಡೆಯಲಿದೆ. ಬರ್ಡ್ ಫ್ಲೂ ಅನ್ನು ರಾಜ್ಯ ವಿಪತ್ತು ಎಂದು ಘೋಷಿಸಿದ ರಾಜ್ಯ ಯಾವುದು? ಉತ್ತರ ಕೇರಳ. ಕೇರಳ ರಾಜ್ಯದ ಕೊಟ್ಟಾಯಂ ಮತ್ತು ಅಲ್ಪಜಹಾ ಎಂಬ 2 ಜಿಲ್ಲೆಗಳಲ್ಲಿ ಇನ್ಫ್ಲೂಯೆನ್ಸಾ ಎ ಯ H5N8 ಉಪವಿಭಾಗ ಏಕಾಏಕಿ ಉಂಟಾಗಿದೆ ಎಂದು ಕೇಂದ್ರವು ತಿಳಿಸಿದ ನಂತರ ಕೇರಳ ಸರ್ಕಾರ ಏವಿಯನ್ ಫ್ಲೂ ಏಕಾಏಕಿ ರಾಜ್ಯ ವಿಪತ್ತು ಎಂದು ವರ್ಗೀಕರಿಸಿದೆ. 2 ಜಿಲ್ಲೆಗಳಲ್ಲಿ ಪ್ರಸ್ತುತ ಸುಮಾರು 50,000 ಪಕ್ಷಿಗಳನ್ನು ಕೊಲ್ಲುವುದು ಪ್ರಗತಿಯಲ್ಲಿದೆ. ಯುಎಸ್ ಸಂಸತ್ತಿನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನ ಸ್ಪೀಕರ್ ಆಗಿ ಯಾರನ್ನು ಮತ್ತೆ ನೇಮಿಸಲಾಗಿದೆ? ಉತ್ತರ ನ್ಯಾನ್ಸಿ ಫೆಲೋಸಿ. ಯುಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಧಿಕೃತವಾಗಿ ಹೌಸ್ ಸ್ಪೀಕರ್ ನ್ಯಾನ್ಸಿ ಫೆಲೋಸಿಯನ್ನು 216 ಸದಸ್ಯರು ಮತ ಚಲಾಯಿಸಿ ಮತ್ತೊಂದು ಅವಧಿಗೆ ಮರು ಆಯ್ಕೆ ಮಾಡಿದರು. ಹೌಸ್ ಅಲ್ಪಸಂಖ್ಯಾತ ನಾಯಕ ಕೆವಿನ್ ಮೆಕಾರ್ಥಿ 209 ಮತಗಳನ್ನು ಪಡೆದಿದ್ದಾರೆ ಎಂದು CNN ವರದಿ ಮಾಡಿದೆ. ಸೆನೇಟರ್ ಟಮ್ಮಿ ಡಕ್ವರ್ತ್ 1 ಮತ ಪಡೆದರೆ ಮತ್ತೊಬ್ಬ ಪ್ರತಿನಿಧಿ ಆಗಿರುವಂತಹ ಹಕೀಮ್ ಜೆಫ್ರೀಸ್ 1 ಮತ ಪಡೆದಿರುತ್ತಾರೆ. ಅಂಗವಿಕಲ ವ್ಯಕ್ತಿಯನ್ನು ಮದುವೆಯಾಗಲು ಸಾಮಾನ್ಯ ವ್ಯಕ್ತಿಗೆ 2.5 ಲಕ್ಷ ರೂಪಾಯಿ ನೀಡಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಉತ್ತರ ಒಡಿಶಾ. ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಪ್ರಯತ್ನದಲ್ಲಿ ಒಡಿಶಾ ಸರ್ಕಾರವು ಅಂಗವಿಕಲ ವ್ಯಕ್ತಿಯನ್ನು ಮದುವೆಯಾದ ಕಾರಣ ಸಾಮಾನ್ಯ ವ್ಯಕ್ತಿಗೆ 7.5 ಲಕ್ಷ ರೂಪಾಯಿ ನಗದು ಪ್ರಶಸ್ತಿ ನೀಡಲು ನಿರ್ಧರಿಸಿದೆ. ಸಮಾಜದಲ್ಲಿ ವಿಕಲಾಂಗ ವ್ಯಕ್ತಿಗಳ ಸಾಮಾಜಿಕ ಭದ್ರತೆ ಮತ್ತು ಸಬಲೀಕರಣ ಅಥವಾ SSEPD ವಿಭಾಗವು ಹೊಸ ಯೋಜನೆಯನ್ನು ರೂಪಿಸಿದೆ. ಇದು ಸಾಮಾನ್ಯ ವ್ಯಕ್ತಿಯ ನಡುವಿನ ಅಂಗವೈಕಲ್ಯ ಮತ್ತು PWD ಯನ್ನು ಲೆಕ್ಕಿಸದ ಸಾಮಾನ್ಯ ವ್ಯಕ್ತಿಯ ನಡುವಿನ ಮದುವೆಗೆ 2.5 ಲಕ್ಷ ರೂಗಳ ಪ್ರೋತ್ಸಾಹ ಧನವನ್ನು ನೀಡುವ ಭರವಸೆಯನ್ನು ನೀಡಿದೆ. ಇತ್ತೀಚೆಗೆ ಅರೂಪ್ ಕುಮಾರ್ ಗೋಸ್ವಾಮಿ ಯಾವ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆದರು? ಉತ್ತರ ಆಂಧ್ರಪ್ರದೇಶ. ನ್ಯಾಯಮೂರ್ತಿ ಅರೂಪ್ ಕುಮಾರ್ ಗೋಸ್ವಾಮಿ ಅವರು ಆಂಧ್ರಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಕ್ಕಿಂಗೆ ಸ್ಥಳಾಂತರಗೊಂಡ ನ್ಯಾಯಮೂರ್ತಿ JK ಮಹೇಶ್ವರಿ ಅವರ ಸ್ಥಾನದಲ್ಲಿ ನ್ಯಾಯಮೂರ್ತಿ ಗೋಸ್ವಾಮಿ ಅವರು AP ಹೈಕೋರ್ಟ್ನ CJ ಆಗಿ ನೇಮಕಗೊಳ್ಳುವ ಮೊದಲು ಸಿಕ್ಕಿಂ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ನೈಸರ್ಗಿಕ ಅನಿಲ ಪೈಪ್ಲೈನ್ ಅನ್ನು ಉದ್ಘಾಟಿಸಿದರು. ಇದು ಕೇರಳದ ಕೊಚ್ಚಿಯನ್ನು ಮತ್ತು ಕರ್ನಾಟಕದ ಯಾವ ನಗರಕ್ಕೆ ಸಂಪರ್ಕಿಸುತ್ತದೆ? ಉತ್ತರ ಮಂಗಳೂರು. ಭಾರತ ದೇಶವನ್ನು ನೈಸರ್ಗಿಕ ಅನಿಲ ಆಧಾರಿತ ಆರ್ಥಿಕತೆಯನ್ನಾಗಿ ಮಾಡುವ ಪ್ರಯತ್ನಗಳ ಭಾಗವಾಗಿ ಇನ್ನೂ 10,000 CNG ಅಥವಾ ಸಂಕುಚಿತ ನೈಸರ್ಗಿಕ ಅನಿಲ ಕೇಂದ್ರಗಳನ್ನು ತೆರೆಯಲಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ಹಲವಾರು ಲಕ್ಷ PNG ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಗೃಹ ಸಂಪರ್ಕಗಳನ್ನು ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಹೇಳಿದರು. ಟಾಯ್ ಖಾತಾನ್ 2021 ಮತ್ತು ಟಾಯ್ ಖಾತಾನ್ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಮೇಲಿನ 2 ಅಂದ್ರೆ ಸ್ಮೃತಿ ಇರಾನಿ ಮತ್ತು ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ರವರು ಈ ಒಂದು ಟಾಯ್ ಖಾತಾನ್ 2021 ಮತ್ತು ಟಾಯ್ ಖಾತಾನ್ ಪೋರ್ಟಲ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಿದ್ದಾರೆ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮತ್ತು WSCD ಮತ್ತು ಜವಳಿ ಖಾತೆ ಕೇಂದ್ರ ಸಚಿವೆಯಾದಂತಹ ಸ್ಮೃತಿ ಜುಬಿನ್ ಇರಾನಿ ಜಂಟಿಯಾಗಿ ಟಾಯ್ ಖಾತಾನ್ 2021 ಬಿಡುಗಡೆ ಮಾಡಿದ್ದಾರೆ. ಇದು ಭಾರತದ $1 ಬಿಲಿಯನ್ ಆಟಿಕೆ ಮಾರುಕಟ್ಟೆಯನ್ನು ಟ್ಯಾಪ್ ಮಾಡುವ ಗುರಿಯನ್ನು ಹೊಂದಿದೆ. ಇದರಲ್ಲಿ ದೇಶದ 33 ಕೋಟಿ ವಿದ್ಯಾರ್ಥಿಗಳ ನವೀನ ಪರಾಕ್ರಮವಿದೆ. ಯಾವ ರಾಜ್ಯದಲ್ಲಿ ನೀರಿನ ಸಾರಿಗೆಯನ್ನು ಸುಧಾರಿಸಲು ಇತ್ತೀಚೆಗೆ ವಿಶ್ವ ಬ್ಯಾಂಕ್ $105 ಮಿಲಿಯನ್ ಸಾಲ ನೀಡಿದೆ?
ಉತ್ತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಜಲಮಾರ್ಗಗಳನ್ನು ಸುಧಾರಿಸಲು ವಿಶ್ವ ಬ್ಯಾಂಕ್ $105 ಮಿಲಿಯನ್ ಅಷ್ಟು ಸಾಲವನ್ನು ನೀಡುತ್ತದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಒಳನಾಡಿನ ಜಲಸಾರಿಗೆ ಮೂಲಸೌಕರ್ಯಗಳನ್ನು ಸುಧಾರಿಸಲು ಭಾರತ ಸರ್ಕಾರ, ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ $105 ಮಿಲಿಯನ್ ಯೋಜನೆಗೆ ಸಹಿ ಹಾಕಿದೆ ಎಂದು ಹಣಕಾಸು ಸಚಿವಾಲಯ ಇತ್ತೀಚೆಗೆ ತಿಳಿಸಿದೆ. ಇತ್ತೀಚೆಗೆ ಐಒಸಿ ತನ್ನ ಇಂಧನ ಕೇಂದ್ರಗಳ ಬಳಿ ಸ್ಥಳೀಯ ಸಮುದಾಯಗಳ ಅಗತ್ಯಗಳನ್ನು ಪೂರೈಸಲು ಯಾವ ಉಪಕ್ರಮವನ್ನು ಪ್ರಾರಂಭಿಸಿದೆ? ಉತ್ತರ ಪ್ರಯಾಸ್. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಥವಾ ಐಒಸಿ ತನ್ನ ಇಂಧನ ಕೇಂದ್ರಗಳ ಸಮೀಪ ಇರುವ ಸ್ಥಳೀಯ ಸಮುದಾಯಗಳ ಅಗತ್ಯತೆಗಳನ್ನು ಪರಿಹರಿಸಲು ಪ್ರಯಾಸ್ ಎಂಬ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿತು. ಐಒಸಿಯ ದೆಹಲಿ ರಾಜ್ಯ ಕಚೇರಿಯ ಸಿಬ್ಬಂದಿ ತಮ್ಮ ಇಂಧನ ಕೇಂದ್ರಗಳ ಬಳಿ ಇರುವ ರಾತ್ರಿ ಆಶ್ರಯ ತಾಣಗಳಿಗೆ ಭೇಟಿ ನೀಡಿ ಕಂಬಳಿ ವಿತರಿಸಿದರು. ಸರ್ಕಾರಿ ಕಚೇರಿಗಳಿಗೆ ಗ್ರೀನ್ ಟ್ಯಾಗ್ ನೀಡುವಂತೆ ಯಾವ ರಾಜ್ಯ ಘೋಷಿಸಿದೆ? ಉತ್ತರ ಕೇರಳ. ಕೇರಳದ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ವಲಯದ ಕಚೇರಿಗಳು ಶೀಘ್ರದಲ್ಲೇ ಹಸಿರು ಆಗಲಿವೆ. ಇದು ಸರ್ಕಾರಿ ಸಂಸ್ಥೆ ಪರಿಸರ ಸ್ನೇಹಿ ಉಪಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತದೆ. ಆ ಒಂದು ಕಚೇರಿಗಳು ದಿನನಿತ್ಯದ ಚಟುವಟಿಕೆಯಲ್ಲಿ ಪ್ಲಾಸ್ಟಿಕ್ ಮತ್ತು ಬಿಸಾಡಬಹುದಾದ ವಸ್ತುಗಳನ್ನು ಬಳಸುವುದನ್ನು ತಪ್ಪಿಸುತ್ತದೆ. ಯುವಕರನ್ನು ಆತ್ಮನಿರ್ಭರ್ ಮಾಡಲು ಯಾವ ರಾಜ್ಯವು ಲಾಂಚ್ ಪ್ಯಾಡ್ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಮಧ್ಯಪ್ರದೇಶ. ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಆಂಧ್ರ ಪ್ರದೇಶ ರಾಜ್ಯಕ್ಕೆ ಹೆಚ್ಚುವರಿ 344 ಕೋಟಿ ರೂಪಾಯಿಗಳಷ್ಟು ಸಿಗಲಿದ್ದು, ಮಧ್ಯಪ್ರದೇಶ ರಾಜ್ಯಕ್ಕೆ 660 ಕೋಟಿ ರೂಪಾಯಿಗಳನ್ನು ಪಡೆಯುವ ಅರ್ಹತೆಯನ್ನು ಪಡೆದಿದೆ. ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ನ ಭಾಗವಾಗಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಘೋಷಿಸಿತು. ಫ್ಲೈಬಿಗ್ ಎಂಬ ಹೊಸ ವಿಮಾನಯಾನವನ್ನು ಯಾವ ದೇಶ ಪ್ರಾರಂಭಿಸಿದೆ? ಉತ್ತರ ಭಾರತ. ಭಾರತದ ಹೊಸ ವಿಮಾನಯಾನ ಸಂಸ್ಥೆಯಾದಂತಹ ಫ್ಲೈಬಿಗ್ ನ ಉದ್ಘಾಟನಾ ವಿಮಾನ ಎಂದು ಇಂದೋರ್ನಿಂದ ಹೊರಟಿತು. ಇದು 1 ಗಂಟೆ 5 ನಿಮಿಷಗಳ ಅವಧಿಯಲ್ಲಿ ಅಹಮದಾಬಾದ್ ನಲ್ಲಿ ತನ್ನ ಪ್ರಯಾಣವನ್ನು ಮುಕ್ತಾಯಗೊಳಿಸಿತು. ಮಾಧ್ಯಮ ವರದಿಗಳ ಪ್ರಕಾರ ಫ್ಲೈಬಿಗ್ ವಾರದಲ್ಲಿ 3 ಬಾರಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಫೆಬ್ರವರಿ ಮಧ್ಯದಿಂದ ವಾರಕ್ಕೆ 5 ವಿಮಾನಗಳಿಗೆ ಪರಿವರ್ತನೆಗೊಳ್ಳುತ್ತದೆ. ವೈದ್ಯಕೀಯ ಇಂಟರ್ನ್ ಭತ್ಯೆಯನ್ನು 7,500 ರಿಂದ 12,000ಕ್ಕೆ ಹೆಚ್ಚಿಸಿದ ರಾಜ್ಯ ಯಾವುದು? ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರವು ರಾಜ್ಯದಲ್ಲಿ ಎಂಬಿಬಿಎಸ್ ಮತ್ತು ಬಿಡಿಎಸ್ ಇಂಟರ್ನಿಗಳ ಮಾಸಿಕ ಭತ್ಯೆಯನ್ನು 7,500 ರಿಂದ 12,000 ರೂಗಳಿಗೆ ಹೆಚ್ಚಿಸಿದೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಭತ್ಯೆಯ ಹೆಚ್ಚಳವನ್ನು ರಾಜ್ಯ ಸರ್ಕಾರವು 10 ವರ್ಷಗಳ ನಂತರ ಪರಿಣಾಮ ಬೀರಿದೆ. ಎನ್ಪಿಸಿ ಮತ್ತು ಕ್ಯೂಸಿಐ ಜೊತೆಗೆ ವಾಣಿಜ್ಯ ಸಚಿವಾಲಯ ಪ್ರಾರಂಭಿಸಿದ ವೆಬ್ನಾರ್ ಸೆರಿಡ್ ನ ಹೆಸರೇನು? ಉತ್ತರ ಉದ್ಯೋಗ್ ಮ್ಯಾರಥಾನ್. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಗುಣಮಟ್ಟದ ಕೌನ್ಸಿಲ್ ಆಫ್ ಇಂಡಿಯಾ, ರಾಷ್ಟ್ರೀಯ ಉತ್ಪಾದಕತೆ ಮಂಡಳಿ ಮತ್ತು ಪ್ರಮುಖ ಕೈಗಾರಿಕಾ ಸಂಸ್ಥೆಗಳ ಸಹಯೋಗದೊಂದಿಗೆ ಉದ್ಯೋಗ್ ಮ್ಯಾರಥಾನ್ ಅನ್ನು ಆಯೋಜಿಸುತ್ತಿದೆ. ಇದು ಭಾರತೀಯ ಕೈಗಾರಿಕೆಗಳಲ್ಲಿ ಗುಣಮಟ್ಟ ಮತ್ತು ಉತ್ಪಾದಕತೆಯನ್ನು ಉತ್ತೇಜಿಸಲು ವಲಯ ನಿರ್ದಿಷ್ಟ ವೆಬ್ನಾರ್ಗಳ ಸರಣಿಯಾಗಿದೆ. ಉತ್ಪಾದನೆ ಮತ್ತು ಸೇವೆಗಳೆರಡನ್ನು ಕೇಂದ್ರೀಕರಿಸುವ ವೆಬ್ನಾರ್ ಮ್ಯಾರಥಾನ್ ಜನವರಿ 4, 2021 ರಿಂದ ಮಾರ್ಚ್ 2, 2021 ವರೆಗೆ ನಡೆಯುತ್ತಿದೆ. 2020ರಲ್ಲಿ ಭಾರತದ ಹವಾಮಾನ ಕುರಿತು ಯಾವ ಸಂಸ್ಥೆ ಹೇಳಿಕೆ ನೀಡಿದೆ? ಉತ್ತರ ಭಾರತ ಹವಾಮಾನ ಇಲಾಖೆ. ಭಾರತ ಹವಾಮಾನ ಇಲಾಖೆ ಅಥವಾ ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಹವಾಮಾನ ಸಂಶೋಧನೆ ಮತ್ತು ಸೇವೆಗಳು ಅಥವಾ ಸಿಆರ್ಎಸ್ 2020ರಲ್ಲಿ ಭಾರತದ ಹವಾಮಾನ ಕುರಿತು ಹೇಳಿಕೆ ಬಿಡುಗಡೆ ಮಾಡಿದೆ. ಈ ಒಂದು ಹೇಳಿಕೆಯ ಪ್ರಕಾರ 2020ರ ಅವಧಿಯಲ್ಲಿ ಭಾರತದ ಮೇಲೆ ವಾರ್ಷಿಕ ಸರಾಸರಿ ಭೂ ಮೇಲ್ಮೈ ಗಾಳಿಯ ಉಷ್ಣತೆಯು ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. 2020ರ ವರ್ಷವನ್ನು ದಾಖಲೆಯ 8ನೇ ಬೆಚ್ಚಗಿನ ವರ್ಷವೆಂದು ಹೆಸರಿಸಲಾಯಿತು. ಯುನಿಸೆಫ್ನ ಇತ್ತೀಚಿನ ಹೇಳಿಕೆಯ ಪ್ರಕಾರ ಹೊಸ ವರ್ಷದ ದಿನದಂದು ಯಾವ ದೇಶವು ಹೆಚ್ಚು ಜನನಗಳನ್ನು ದಾಖಲಿಸಿದೆ? ಉತ್ತರ ಭಾರತ. ಹೊಸ ವರ್ಷದ ದಿನದಂದು ಜನಿಸಿದ ಶಿಶುಗಳ ಸಂಖ್ಯೆಯಲ್ಲಿ ಭಾರತ ಅತಿ ಹೆಚ್ಚು ಶಿಶುಗಳ ಜನನದ ಸಂಖ್ಯೆಯನ್ನು ದಾಖಲಿಸಿದೆ. ಯುನಿಸೆಫ್ನ ಇತ್ತೀಚಿನ ಹೇಳಿಕೆಯ ಪ್ರಕಾರ ಹೊಸ ವರ್ಷದ ದಿನದಂದು ವಿಶ್ವದಾದ್ಯಂತ 3,71,500ಕ್ಕೂ ಹೆಚ್ಚು ಶಿಶುಗಳು ಜನಿಸಿವೆ ಎಂದು ವರದಿ ಮಾಡಿದೆ. ಅದರಲ್ಲಿ ಭಾರತವು ಅತಿ ಹೆಚ್ಚು ಜನನಗಳನ್ನು ಅಂದ್ರೆ 60,000 ಎಂದು ದಾಖಲಿಸಿದೆ ಎಂದು ಯುಎನ್ ಮಕ್ಕಳ ಸಂಸ್ಥೆ ತಿಳಿಸಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಸರಕು ವ್ಯವಹಾರ ಅಭಿವೃದ್ಧಿ ಪೋರ್ಟಲ್ ಅನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿತು?
ಉತ್ತರ ರೈಲ್ವೆ ಸಚಿವಾಲಯ. ಈ ಒಂದು ಸರಕು ವ್ಯವಹಾರ ಅಭಿವೃದ್ಧಿ ಪೋರ್ಟಲ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಈ ರೀತಿ ಇದೆ. ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ಇತ್ತೀಚೆಗೆ ಸರಕು ವ್ಯವಹಾರ ಅಭಿವೃದ್ಧಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದಾರೆ. ಲಾಜಿಸ್ಟಿಕ್ ಪೂರೈಕೆದಾರರಿಗೆ ವೆಚ್ಚವನ್ನು ಕಡಿಮೆ ಮಾಡುವುದು, ಸರಬರಾಜುದಾರರಿಗೆ ಆನ್ಲೈನ್ ಟ್ರ್ಯಾಕಿಂಗ್ ಸೌಲಭ್ಯವನ್ನು ಒದಗಿಸುವುದು ಮತ್ತು ಸರಕು ಸಾಗಾಣಿಕೆಯ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಉದ್ದೇಶವನ್ನು ಈ ಒಂದು ಪೋರ್ಟಲ್ ಹೊಂದಿದೆ. ವ್ಯಾಪಾರ ಮಾಡುವ ಸುಲಭತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಈ ಪೋರ್ಟಲ್ ಅನ್ನು ಭಾರತೀಯ ರೈಲ್ವೆ ವೆಬ್ಸೈಟ್ ಮೂಲಕ ಪ್ರವೇಶಿಸಬಹುದು. 2021 ಜನವರಿ 8ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.